2 ದಿವಸದಿಂದ ಮಕ್ಕಳು ಉಪವಾಸ ಇವೆ. ಕಾಡಿಗೆ ಹೋಗಿ ಏನಾದರೂ ತೆಗೆದುಕೊಂಡು ಬನ್ನಿ. ನರಿಯಣ್ಣನ ಹೆಂಡತಿ ಕೋಪದಿಂದ ಹೇಳಿತು. ನರಿಯಣ್ಣ ಹಾಸಿಗೆಯಿಂದ ಎದ್ದು ಮುಖ ತೊಳೆದುಕೊಂಡು ಕೈಯಲ್ಲಿ ಚೀಲ ಹಿಡಿದುಕೊಂಡು ಹೊರಗೆ ಹೊರಟಿತು. ಕಾಡು ರಸ್ತೆಯಲ್ಲಿ ಹೊರಟಿದ್ದ ನರಿಯಣ್ಣನನ್ನು ಕಂಡು ಕಾಗೆ, ಗುಬ್ಬಿ, ಕೋಳಿ, ಗಿಳಿಗಳು ಹೆದರಿ ಓಡತೊಡಗಿದವು. ಹಕ್ಕಿಗಳ ಗಲಾಟೆಯನ್ನು ಕೇಳಿದ ಹುಂಜಣ್ಣ ಮನೆಯಿಂದ ಹೊರಗೆ ಬಂದಿತು. ರಸ್ತೆಯಲ್ಲಿ ಹೊರಟಿದ್ದ ನರಿಯಣ್ಣನನ್ನು ಕಂಡು ಅಂಜಿ ಮರಳಿ ಮನೆಯನ್ನು ಸೇರಿ ಬಾಗಿಲು ಹಾಕಿಕೊಂಡಿತು. ಹುಂಜಣ್ಣ, ನನ್ನನ್ನು ನೋಡಿ ಹೆದರಬೇಡ. ಈಗ ನಾನು ಮಾಂಸವನ್ನು ತಿನ್ನುವುದಿಲ್ಲ. ಮಾಂಸ ತಿಂದರೆ ಪ್ರಾಣಕ್ಕೆ ಅಪಾಯವೆಂದು ಡಾಕ್ಟರು ಹೇಳಿದ್ದಾರೆ. ಇನ್ನು ಮೇಲೆ ನಾನು ಯಾರಿಗೂ ತೊಂದರೆ ಕೊಡುವುದಿಲ್ಲ ಎಂದು ನರಿಯಣ್ಣ ದೂರದಿಂದ ಕೂಗಿ ಹೇಳಿತು. ಹುಂಜಣ್ಣನಿಗೆ ನರಿಯಣ್ಣನ ಮಾತಿನಲ್ಲಿ ನಂಬಿಕೆ ಹುಟ್ಟಲಿಲ್ಲ. ನರಿಯಣ್ಣ, ನೀನು ಏನೇ ಹೇಳು, ನಿನ್ನ ಬಣ್ಣದ ಮಾತಿಗೆ ನಾನು ಮರುಳಾಗುವುದಿಲ್ಲ. ನಿನ್ನ ಪಾಡಿಗೆ ನೀನು ಹೋಗು. ಹುಂಜಣ್ಣ ಒಳಗಿನಿಂದಲೇ ಕೂಗಿ ಹೇಳಿತು. ಹುಂಜಣ್ಣ, ನರಿಯಣ್ಣನನ್ನು ನಂಬಬೇಡ. ಮೋಸ ಮಾಡಿ ನನ್ನಿಂದ ಮಾಂಸ ಕಿತ್ತುಕೊಂಡು ಓಡಿ ಹೋಗಿದ್ದಾನೆ. ಮೊಟ್ಟೆಗೆ ಕಾವು ಕೊಡುತ್ತಿದ್ದ ಕಾಗವ್ವ ಕರ್ಕಶ ದನಿಯಲ್ಲಿ ಹೇಳಿತು. ಕಾಗವ್ವ, ನಿನ್ನಣೆಗೂ ಸುಳ್ಳು ಹೇಳುವುದಿಲ್ಲ. ನಿಮ್ಮನ್ನು ಸಾಯಿಸಿ ಮಾಂಸ ತಿಂದರೆ ನಾನು ಉಳಿಯುವೆನೆ. ನರಿಯಣ್ಣ ಮಾತನಾಡುತ್ತಾ ಹುಂಜಣ್ಣನ ಮನೆ ಮುಂದೆ ನಿಂತುಕೊಂಡಿತು. ಈಗ ನಾನು ರೈತ. ವ್ಯವಸಾಯ ನನ್ನ ವೃತ್ತಿ. ಹಳ್ಳದ ದಡದಲ್ಲಿ ತೋಟ ಮಾಡಿದ್ದೇನೆ. ಕಬ್ಬು, ಗೆಣಸು, ಭತ್ತ ಹಾಕಿದ್ದೇನೆ. ದಿನಾಲು ಮೈಮುರಿದು ದುಡಿಯುತ್ತೇನೆ. ಈಗ ನಾನು ಯಾರನ್ನೂ ಅವಲಂಬಿಸಿಲ್ಲ. ನರಿಯಣ್ಣ ಗತ್ತಿನಿಂದ ನುಡಿದು ಕೈಚೀಲದಲ್ಲಿದ್ದ ಕುರುಪೆ, ಗುದ್ದಲಿಗಳನ್ನು ತೆಗೆದು ತೋರಿಸಿತು. ಹುಂಜಣ್ಣ ಬಾಗಿಲು ಸಂದಿನಿಂದ ತನ್ನ ಉದ್ದನೆಯ ಕತ್ತನ್ನು ಹೊರಚಾಚಿ ನೋಡಿತು. ನರಿಯಣ್ಣ ಹೇಳುತ್ತಿರುವುದು ನಿಜವೆಂದು ನಂಬಿತು. ಧೈರ್ಯದಿಂದ ಹೊರಗೆ ಬಂದಿತು. ಕಾಗವ್ವನು ಪುರ್ರನೆ ಹಾರುತ್ತಾ ಗಿಡದಿಂದ ಇಳಿದು ಬಂತು. ಗುಬ್ಬವ್ವ ಪುಟಪುಟ ಜಿಗಿಯುತ್ತಾ ಓಡಿ ಬಂತು. ಓಣಿಯ ಪಶು ಪಕ್ಷಿಗಳು ನರಿಯಣ್ಣನನ್ನು ಸುತ್ತುವರಿದವು. ನಿರ್ಭಯದಿಂದ ಮಾತು ಹೇಳಿದವು. ನರಿಯಣ್ಣ ಅವುಗಳೆಲ್ಲರೊಡನೆ ಹರಟಿ ನಕ್ಕು ನಗಿಸಿತು. ಮಾತು ಹೇಳುತ್ತಾ ಕುಳಿತುಕೊಂಡಿರಲ್ಲ, ನರಿಯಣ್ಣನಿಗೆ ಏನಾದರೂ ತಿನ್ನಲು ಕೊಡುವುದು ಬೇಡವೇ? ಕೋಳೆವ್ವ ಗಂಡನನ್ನು ಎಚ್ಚರಿಸಿತು. ಏನು ಕೊಡಬೇಕು? ಹುಂಜಣ್ಣ ವಿಚಾರಿಸಿತು. ಕಾಡಿಗೆ ಹೋಗಿ ಅವರೇ ಕಾಳು ತೆಗೆದುಕೊಂಡು ಬನ್ನಿ, ಬೇಯಿಸಿಕೊಟ್ಟರಾಯಿತು. ಕೋಳೆವ್ವ ಸಲಹೆ ಮಾಡಿತು. ಹುಂಜಣ್ಣ ಬುಟ್ಟಿ ಹೊತ್ತು ಕಾಡಿಗೆ ಹೊರಟಿತು. ಕೋಳೆವ್ವ ಮನೆಗೆಲಸ ಮಾಡಲು ಒಳಗೆ ಹೋಯಿತು. ಕಾಗವ್ವ, ಗುಬ್ಬವ್ವ ತಮ್ಮ ತಮ್ಮ ಮನೆಗಳಿಗೆ ಹೋದವು. ನರಿಯಣ್ಣ ಜಗುಲಿಯ ಮೇಲೆ ಕುಳಿತುಕೊಂಡಿತು. ಕಾಗೆ, ಕೋಳಿ, ಗುಬ್ಬಿ ಮರಿಗಳು ಆಡಲು ರಸ್ತೆಗಿಳಿದವು. ನಿರ್ಭೀತಿಯಿಂದ ಆಡತೊಡಗಿದವು. ನರಿಯಣ್ಣ ಎಲ್ಲ ಮರಿಗಳನ್ನ ಕೂಗಿ ಕರೆದು ತಿನ್ನಲು ಬಟಾಣಿ, ಚಾಕ್ಲೇಟ್ ಕೊಟ್ಟಿತು. ಮರಿಗಳೆಲ್ಲ ಹಿಗ್ಗಿನಿಂದ ಕುಣಿದಾಡಿದವು. ಅವುಗಳನ್ನ ಸಾಲಾಗಿ ಕೂಡಿಸಿ ಕತೆ ಹೇಳತೊಡಗಿತು. ಹಾಡು ಹೇಳುತ್ತಾ ಕುಣಿಯಿತು. ಮರಿಗಳು ಕುಣಿಯಲಾರಂಭಿಸಿದವು. ನರಿಯಣ್ಣ ಕುಣಿಯುತ್ತಾ ಕುಣಿಯುತ್ತಾ ಕಾಡಿನತ್ತ ನಡೆಯಿತು. ಮರಿಗಳು ಅದನ್ನು ಹಿಂಬಾಲಿಸಿದವು. ಸ್ವಲ್ಪ ಹೊತ್ತಾದ ಮೇಲೆ ಹುಂಜಣ್ಣ ಅವರೇಕಾಳು ಬುಟ್ಟಿ ಹೊತ್ತು ಮರಳಿ ಬಂತು. ಓಣಿಯಲ್ಲಿ ಆಡಿಕೊಂಡಿದ್ದ ಮಕ್ಕಳು ಕಾಣಲೇ ಇಲ್ಲ. ರಸ್ತೆ ನಿರ್ಜೀವವಾಗಿತ್ತು. ಜಗುಲಿಯ ಮೇಲೆ ಕುಳಿತುಕೊಂಡಿದ್ದ ನರಿಯಣ್ಣನೂ ಕಾಣಲಿಲ್ಲ. ಹುಂಜಣ್ಣನಿಗೆ ಗಾಬರಿಯಾಯಿತು. ಕೋಳೆವ್ವ, ಗುಬ್ಬವ್ವ, ಕಾಗವರನ್ನು ಕೂಗಿ ಕರೆಯಿತು. ಎಲ್ಲರೂ ತಮ್ಮ ಮನೆಗೆಲಸಗಳನ್ನು ಬಿಟ್ಟು ಹೊರಗೋಡಿ ಬಂದವು. ಸಂದಿಗೊಂದಿ ಗಿಡಮರಗಳ ಹಿಂದೆ ಹುಡುಕಿದವು. ಹೆಸರು ಹಿಡಿದು ಕೂಗಿದವು. ಗೋಳಾಡಿದವು. ರಸ್ತೆಯಲ್ಲಿ ಬಿದ್ದು ಉರುಳಾಡಿದವು. ನರಿಯಣ್ಣ ಹೊಸ ತಂತ್ರ ಹೂಡಿ ಮರಿಗಳನ್ನು ಕಾಡಿನತ್ತ ಕರೆದೊಯ್ದು ಚೀಲದಲ್ಲಿ ತುಂಬಿಕೊಂಡು ಪರಾರಿಯಾಗಿತ್ತು. ಮಕ್ಕಳನ್ನು ಕಳೆದುಕೊಂಡ ಎಲ್ಲ ಪಕ್ಷಿಗಳು ಚಿಂತೆಯಿಂದ ತೊಳಲಾಡಿದವು. ನರಿಯಣ್ಣನ ಬಣ್ಣದ ಮಾತು ನಂಬಿದವು. ನಂಬಿ ಕೆಟ್ಟವು.